ಕಾಂಗ್ರೆಸ್ ಸರ್ಕಾರದಿಂದ ಮೌಲ್ಯಮಾಪಕರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಪಿಯು ಪರೀಕ್ಷಾ ಮಂಡಳಿಗೆ ಸರ್ಕಾರದಿಂದ ಅನುದಾನ ಭಾಗ್ಯ. ಪರೀಕ್ಷಾ ವೆಚ್ಚಗಳಿಗೆ ಬರೋಬ್ಬರಿ 81.20 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಸಂಭಾವನೆ ಮತ್ತು ಭತ್ಯತೆ ಪಾವತಿಗೆ ಕೈ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. 2026-27ನೇ ಸಾಲಿನ ಪ್ರಥಮ ತ್ರೈಮಾಸಿಕ 80% ಅನುದಾನ. ಡಿಬಿಟಿ ಮೂಲಕವೇ ಒಂದೇ ಕಂತಿನಲ್ಲಿ ಹಣ ರಿಲೀಸ್ಗೆ ಆದೇಶ ಮಾಡಿದೆ. ಶಾಲಾ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಆದೇಶ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ಮೌಲ್ಯಮಾಪಕರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಪಿಯು ಪರೀಕ್ಷಾ ಮಂಡಳಿಗೆ ಸರ್ಕಾರದಿಂದ ಅನುದಾನ ಭಾಗ್ಯ. ಪರೀಕ್ಷಾ ವೆಚ್ಚಗಳಿಗೆ ಬರೋಬ್ಬರಿ 81.20 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಸಂಭಾವನೆ ಮತ್ತು ಭತ್ಯತೆ ಪಾವತಿಗೆ ಕೈ ಸರ್ಕಾರ ಇದೀಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 2026-27ನೇ ಸಾಲಿನ ಪ್ರಥಮ ತ್ರೈಮಾಸಿಕ 80% ಅನುದಾನ. ಡಿಬಿಟಿ ಮೂಲಕವೇ ಒಂದೇ ಕಂತಿನಲ್ಲಿ ಹಣ ರಿಲೀಸ್ಗೆ ಆದೇಶವನ್ನ ಕೂಡ ನೀಡಿದೆ ಕಾಂಗ್ರೆಸ್. ಶಾಲಾ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಆದೇಶ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ಇದೀಗ ಮೌಲ್ಯಮಾಪಕರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಪಿಯು ಪರೀಕ್ಷಾ ಮಂಡಳಿಗೆ ಸರ್ಕಾರದಿಂದ ಅನುದಾನ ಭಾಗ್ಯ ಸಿಕ್ಕಿದೆ. ಹಣ ದುರುಪಯೋಗವಾದರೆ ಕ್ರಮ ಅನಿವಾರ್ಯ ಎಂದ ಇಲಾಖೆ. ನಿಗದಿತ ಉದ್ದೇಶಕ್ಕಷ್ಟೇ ಬಳಸಲು ಕೆಎಸ್ಇಎಬಿ ಅಧ್ಯಕ್ಷರಿಗೆ ಸೂಚನೆ. ಲೆಕ್ಕಪತ್ರ ನಿರ್ವಹಣೆಗೆ ಕಾಂಗ್ರೆಸ್ ಸರ್ಕಾರದಿಂದ ಡೆಡ್ ಲೈನ್. ಶುಭಮಂಗಳ ಅವರಿಂದ ಮಹತ್ವದ ಆದೇಶ ಮಾಡಲಾಗಿದೆ. ಆರ್ಥಿಕ ಇಲಾಖೆಯ ಸಹಮತದೊಂದಿಗೆ ಅನುದಾನ ಬಿಡುಗಡೆ. ಹಣ ದುರುಪಯೋಗವಾದರೆ ಕ್ರಮ ಕೈಗೊಳ್ಳೋದು ಅನಿವಾರ್ಯ ಅಂತ ಇಲಾಖೆ ಸೂಚನೆ ನೀಡಿದೆ. ನಿಗದಿತ ಉದ್ದೇಶಕ್ಕಷ್ಟೇ ಬಳಸಿಕೊಳ್ಬೇಕು. ಕೆಎಸ್ಇಎಬಿ ಅಧ್ಯಕ್ಷರಿಗೆ ಸೂಚನೆ ನೀಡಿದೆ. ಲೆಕ್ಕಪತ್ರ ನಿರ್ವಹಣೆಗೆ ಕಾಂಗ್ರೆಸ್ ಸರ್ಕಾರದಿಂದ ಡೆಡ್ಲೈನ್ ಕೂಡ ಕೊಟ್ಟಲಾಗಿದೆ. ಶುಭಮಂಗಳ ಅವರಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದ್ದು, ಆರ್ಥಿಕ ಇಲಾಖೆಯ ಸಹಮತದೊಂದಿಗೆ ಅನುದಾನ ಬಿಡುಗಡೆ ಮಾಡಲಾಗ್ತಾ ಇದೆ. ಹಣ ದುರುಪಯೋಗವಾದರೆ ಕ್ರಮ ತೆಗೆದುಕೊಳ್ಳೋದು ಅನಿವಾರ್ಯ ಅಂತ ಇಲಾಖೆ ಹೇಳಲಾಗಿದ್ದು, ನಿಗದಿತ ಉದ್ದೇಶಕ್ಕಷ್ಟೇ ಹಣವನ್ನ ಬಳಸಬೇಕು ಅಂತ ಕೆಎಸ್ಇಎಬಿ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ. ಲೆಕ್ಕಪತ್ರ ನಿರ್ವಹಣೆಗೆ ಕಾಂಗ್ರೆಸ್ ಸರ್ಕಾರದಿಂದ ಡೆಡ್ಲೈನ್ ಅನ್ನ ಕೂಡ ಕೊಡಲಾಗಿದೆ. ಶುಭಮಂಗಳ ಅವರಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದ್ದು, ಆರ್ಥಿಕ ಇಲಾಖೆಯ ಸಹಮತದೊಂದಿಗೆ ಅನುದಾನ ಬಿಡುಗಡೆಯಾಗುತ್ತೆ. ಕಾಂಗ್ರೆಸ್ ಸರ್ಕಾರದಿಂದ ಇದೀಗ ಮೌಲ್ಯಮಾಪಕರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಒಂದು ವೇಳೆ ಹಣ ದುರುಪಯೋಗವಾದರೆ ಕ್ರಮ ತೆಗೆದುಕೊಳ್ಳೋದು ಅನಿವಾರ್ಯ ಅಂತ ಹೇಳಿದ್ದಾರೆ. ನಿಗದಿತ ಉದ್ದೇಶಕ್ಕಷ್ಟೇ ಬಳಸಲು ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ.